ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಲ್ಯಾಕ್ ಟರ್ಮಲಿನ್. ಒಂದು ಟೈಮಲ್ಲಿ ನಾನು ರೀಡಿಂಗ್ ಮಾಡ್ತಾ ಮಾಡ್ತಾ ಬ್ಲ್ಯಾಕ್ ಟರ್ಮಲಿನ್ ಬಗ್ಗೆ ಹೇಳಿದ್ದೆ. ಸಾಕಷ್ಟು ಜನ ಆರ್ಡರ್ ಮಾಡ್ಕೊಂಡ್ರಿ, ತಗೊಂಡ್ರಿ, ಅದ್ರ ಲಾಭನ ಪಡ್ಕೊಂಡ್ರಿ. ಅಂದರೆ ಕೆಲವರು ಎಲ್ಲ ವಿಡಿಯೋ ಫುಲ್ ನೋಡೋದೇ ಇಲ್ಲ. ಯಾರು ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವರಲ್ಲಿ ಒಂದು ವಿಚಾರಗಳಿರುತ್ತೆ. ಫಸ್ಟ್ ಕಾರ್ಡ್ ಅಲ್ಲಿ ಒಂದು ರೆಮಿಡೀಸ್ ಇರುತ್ತೆ, ಅದು ನೋಡೋಕ್ಕೆ ಹೋಗಲ್ಲ ಜನ. ಸೊ ಸ್ಕಿಪ್ ಮಾಡಿರೋದ್ರಿಂದ ಬ್ಲ್ಯಾಕ್ ಟರ್ಮಲಿನ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ಅಂತ ಹೇಳಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಬ್ಲ್ಯಾಕ್ ಟರ್ಮಲಿನ್ ಅಂದರೆ ಏನು? ಒಂದೊಂದು ಸ್ಟೋನ್ಗೂ ಒಂದೊಂದ್ರದೇ ಆದ ವಿಭಿನ್ನ ಶಕ್ತಿಗಳಿರುತ್ತೆ ಅಂತ ನಾನು ಈ ಹಿಂದೆ ಸಿಟ್ರಿನ್ ತಗೊಳ್ಳುವಾಗ ಹೇಳಿದ್ದೆ. ಸಾಕಷ್ಟು ಜನ ಸಿಟ್ರಿನ್ನ ಈಗಲೂ ಕೂಡ ಬುಕ್ ಮಾಡ್ಕೊಳ್ತಾ ಇದ್ದೀರಿ, ತಗೊಳ್ತಾ ಇದ್ದೀರಿ. ಸೊ ಬ್ಲ್ಯಾಕ್ ಟರ್ಮಲಿನ್ ಇವತ್ತು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಹುಣ್ಣಿಮೆ ಟೈಮಲ್ಲಿ ನೀವು ಹೀಲಿಂಗ್ ಇಡಿಸಿದಾಗ ಅಥವಾ ಚಾರ್ಜ್ ಮಾಡುವಾಗ ತುಂಬಾ ಸ್ಟ್ರಾಂಗ್ ಎನರ್ಜಿ ಇದರಲ್ಲಿ ಇರುತ್ತೆ. ಹಾಗಂತ ಎಲ್ಲ ಸ್ಟೋನಲ್ಲೂ ನಾವು ಚಾರ್ಜ್ ಮಾಡೇ ಕೊಡ್ತೀವಿ. ಬಟ್ ಆದರೆ ಇವತ್ತು ನನಗೆ ತುಂಬ ನೆನಪಾಗಿದ್ದು, ತುಂಬ ನಿಮಗೆ ಹೇಳಲೇಬೇಕು ಅನಿಸಿದ್ದು, ನನಗೆ ಕೆಲವು ಎಕ್ಸ್ಪೀರಿಯನ್ಸ್ ಆಗಿದ್ದನ್ನು ನಿಮ್ಮ ಜೊತೆ ಹೇಳ್ಕೊಂಡು ನಾನು ಹೇಳ್ತೀನಿ. ಯಾಕೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗ್ತಾ ಇದೆ, ಹೇಗೆಲ್ಲ ನೀವು ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದೇ ಇವತ್ತಿನ ವಿಚಾರ ಆಗಿರುತ್ತೆ. ಈ ಬ್ಲ್ಯಾಕ್ ಟರ್ಮಲಿನ್ ಅಂದರೆ ಏನು ಅಂತ ಹೇಳೋದಾದರೆ, ಸಾಕಷ್ಟು ಜನ ಬಿಸ್ನೆಸ್ ವಿಚಾರವಾಗಿ ತುಂಬ ಚೆನ್ನಾಗಿ ಹೋಗ್ತಾ ಇರುತ್ತೆ, ಅಥವಾ ಒಂದು ದಿನ ಹೋಗುತ್ತೆ ಚೆನ್ನಾಗಾಗತ್ತೆ, ಮಾರನೇ ದಿನ ಕುಂಟುತ್ತಾ ಹೋಗುತ್ತೆ, ಅದಾದಮೇಲೆ ಫುಲ್ ಸ್ಟಾಪ್ ಆಗುತ್ತೆ. ಯಾಕೆ ಅಂತ ಗೊತ್ತಾಗಲ್ಲ. ಕೆಲವರು ಡಿಸೈಡ್ ಮಾಡೋದು ಒಂದೇ, ನಂಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿಬಿಟ್ಟಿದೆ, ನಮ್ಮ ಮನೇಲಿ ಯಾರೋ ಏನೋ ತಂದು ಹಾಕ್ಬಿಟ್ರು, ಏನೋ ಒಂದು ಆಗಿಬಿಟ್ಟಿದೆ ಅಂತ. ಇನ್ನು ಕೆಲವ್ರ ಲೈಫಲ್ಲಿ ತುಂಬ ಒಳ್ಳೆ ಚೆನ್ನಾಗಿರುವಂಥ ಸಂಬಂಧ, ತುಂಬ ಎಲ್ಲೋ ಓಡಾಡ್ಕೊಂಡು ಬಂದ ಮೇಲೆ ಮನೇಲಿ ಒಂಥರ ಕಿರಿಕಿರಿ ಆಗೋದು, ಅಥವಾ ಒಂದು ವಾರನೋ 5 ದಿವಸನೋ 10 ದಿವಸ ಆದಮೇಲೆ ಆ ಸಂಬಂಧ ದೊಡ್ಡದಾದ ಬಿರುಕಲ್ಲಿ ಹೋಗುವಂಥದ್ದು. ಹಾಗೆ ಕೆಲವರು ಎಷ್ಟೇ ಆರೋಗ್ಯದ ಸಮಸ್ಯೆ ಏನೇ ಇರುತ್ತಲ್ಲ, ಎಲ್ಲೇ ಹಾಸ್ಪಿಟಲ್ಗೆ ಹೋಗಿ ತೋರಿಸೋದಾಗಿರ್ಬೋದು, ಏನೇ ಇರಬಹುದು, ಕೈ ನೋವು, ಕಾಲು ನೋವು, ತಲೆನೋವು, ಎಲ್ಲ ಇಡೀ ಬಾಡಿನೇ ಚೆಕ್ ಮಾಡಿಸಿದ್ರು ಕೂಡ ಅಲ್ಲಿ ಏನೂ ಇರೋದಿಲ್ಲ. ಬಟ್ ಆದರೆ ಸಫರ್ ಪಡ್ತಾ ಇರ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ನಾನು ಒಂದು ದಿನ ಎಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೆ, ಓಡಾಡ್ತಿದ್ದೆ, ಒಂದಿನ ಆ್ಯಕ್ಟಿವ್ ಆಗಿದ್ಬಿಡ್ತಿದ್ದೆ. ಬಟ್ ಒಂದು ವಾರ ಬೇಕಾಗ್ತಿತ್ತು ಸುಧಾರಿಸ್ಕೊಳ್ಳೋದಕ್ಕೆ. ಸೇಮ್ ಇದು ನನ್ನ ಎಕ್ಸ್ಪೀರಿಯನ್ಸ್. ನಾನು ಟ್ಯಾರೋ ರೀಡಿಂಗ್ ಕಲಿಯೋದಕ್ಕಿಂತ ಮುಂಚೆ, ನ್ಯೂಮರಾಲಜಿಸ್ಟ್ ಆಗೋಕ್ಕಿಂತ ಮುಂಚೆ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನಾನು ಮಾಡಿಬಿಟ್ಟಿದ್ದೀನಿ. ನಾನು ಎದ್ದೊಳೋದಕ್ಕಾಗ್ತಾ ಇರಲಿಲ್ಲ, ಕೂರೋದಕ್ಕಾಗ್ತಾ ಇರಲಿಲ್ಲ, ಏನಾಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಹಾಸ್ಪಿಟ್ಲಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ನೋಡುವಾಗ ಅಲ್ಲಿ ನೆಗೆಟಿವ್ ಏನು ತೋರಿಸ್ತಾ ಇರಲಿಲ್ಲ, ಪಾಸಿಟಿವ್ ಆಗೇ ಇರ್ತಿತ್ತು. ಹಾಗೆ ನಿಮಗೂ ಕೂಡ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಬೆಳಗ್ಗೆ ಎಲ್ಲ ಸುತ್ತಾಡ್ಬಾರೋದು, ಕೈ ನೋವು, ಕಾಲು ನೋವು ಅಂತ ಹೇಳೋದು ಅನಾವಶ್ಯಕ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರಿ, ಬಟ್ ಹೋಗೋದಕ್ಕೆ ಆಗಲ್ಲ. ಯಾಕೆಂದರೆ ಅಲ್ಲಿ ದೇವಸ್ಥಾನದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ, ಅದು ನೀವು ಮಾಡೋದಕ್ಕಾಗಲ್ಲ. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಮೆಡಿಟೇಷನ್ ಮಾಡ್ಕೊಳ್ಳಿ, ಫ್ಯೂ ಮಿನಿಟ್ಸ್, ಒಂದು ಡೀಪ್ ಬ್ರೀತ್. ಬಟ್ ಅಲ್ಲೂ ಕೂಡ ಮನಸ್ಸು ಚಂಚಲ, ಅಲ್ಲೂ ಆಗಲ್ಲ. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂತ ಹೇಳಿ. ಹಾಗೆ ಈ ಬ್ಲ್ಯಾಕ್ ಟರ್ಮಲಿನ್ ಹೇಳ್ತಾ ಇದನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳೋದಾದರೆ, ಈ ಬ್ಲ್ಯಾಕ್ ಟರ್ಮಲಿನಲ್ಲಿ ಅಷ್ಟು ಶಕ್ತಿ ಇರುತ್ತೆ. ಇದು ಅರ್ಥಿಗೆ ಕನೆಕ್ಟ್ ಆಗಿರುತ್ತೆ. ನೀವು ಈ ಬ್ಲ್ಯಾಕ್ ಟರ್ಮಲಿನ್ ವಿಧವಾದ ರೂಪದಲ್ಲಿ ಸಿಗುತ್ತೆ. ಸ್ಟೋನ್ ರೂಪದಲ್ಲಿ ಸಿಗುತ್ತೆ, ಕ್ರಿಸ್ಟಲ್ ರೂಪದಲ್ಲಿ ಸಿಗುತ್ತೆ, ಈ ಥರ ಬ್ರಾಸ್ಲೆಟ್ ರೂಪದಲ್ಲಿ ಸಿಗುತ್ತೆ. ಈ ಥರ ಬ್ರಾಸ್ಲೆಟ್ ರೂಪದಲ್ಲಿ ಹಾಕೊಂಡಾಗ ಪ್ರತಿ ಸಮಯ ಇದು ನಮ್ಮ ಕೈಯಲ್ಲಿ ಇರುತ್ತೆ, ಪ್ರತಿ ಹೊತ್ತು ನಮ್ಮ ಜೊತೆಗೆ ಇರುತ್ತೆ. ಮಲಗುವಾಗ ನೀವು ಈ ಬ್ಲ್ಯಾಕ್ ಟರ್ಮಲಿನ್ ಒಂದು ಸ್ಟೋನ್ ಬರುತ್ತೆ, ಅದನ್ನು ಪಿಲ್ಲೋ ಅಡಿಗೆ ಇಟ್ಟು ಮಲಗೋದು. ಅದರಿಂದ ಕೂಡ ಏನಾಗುತ್ತೆ ಅಂತ ಹೇಳೋದಾದರೆ, ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಹೀರ್ಕೊಳ್ಳುತ್ತದು. ಹಾಗೆ ಕನಸುಗಳಲ್ಲಿ ಕೆಟ್ಟ ಕನಸು ಬೀಳೋದು, ಭಯ ಆಗೋದು, ನಿದ್ದೆನೇ ಬರದೇ ಇರೋವಂಥವ್ರು ಈ ಬ್ಲ್ಯಾಕ್ ಟರ್ಮಲಿನ್ ಹಾಕ್ಕೊಳ್ಬೋದು. ಅಷ್ಟು ಅದ್ಭುತವಾದ ಶಕ್ತಿ ಇದೆ ಈ ಬ್ಲ್ಯಾಕ್ ಟರ್ಮಲಿನಲ್ಲಿ. ಹಾಗೆ ನೀವು ಅಂದ್ಕೊಳ್ತಾ ಇರ್ತೀರಲ್ಲ, ಇದಕ್ಕೆಲ್ಲ ಕಾರಣ ಏನು? ಹಾಗಾದರೆ ನಾವು ಜಗಳ ಆಡದೇ ಇರೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಇನ್ನೊಂದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ನನ್ನ ಅಂಗಡಿ ಓಡದೇ ಇರೋದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಎಷ್ಟೋ ಜನಗಳು ನಿಮ್ಮ ಮುಂದೆ ಹೌದಾ ಅಂತ ಕೇಳ್ಕೊಂಡು ಹೋಗ್ಬೋದು. ಬಟ್ ಆದರೆ ಹಿಂದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಚೆನ್ನಾಗಿ ದುಡಿಮೆ ಆಗ್ತಾ ಇದೆ ಅನಿಸುತ್ತೆ, ನಮಗಿಂತ ಮುಂದೆ ಮೇಲೆ ಬಂದುಬಿಡ್ತಾರೆ ಅನಿಸುತ್ತೆ. ಕೆಟ್ಟ ಕಣ್ಗಳಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ.
ಯಾರಿಂದ ಬೇಕಾದ್ರೂ ತಪ್ಪಿಸ್ಕೊಳ್ಬೋದು, ಏನೇ ಇರ್ಬೋದು. ನಮಗೆ ಗೊತ್ತಿಲ್ಲ, ನಮ್ಮ ಪಕ್ಕದಲ್ಲಿರೋರೇ ನಮ್ಮನ್ನ ಕೆಟ್ಟ ಕಣ್ಣಿಂದ ನೋಡ್ತಿರ್ತಾರೆ. ಓ ಈ ಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ನೀತಾ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ, ಎಷ್ಟು ದಿವಸ, ಒಂದು 3 ದಿವಸ ಇರ್ಬೋದು, 4 ದಿವಸ ಇರ್ಬೋದು, ಆಮೇಲೆ ಡೌನ್ಫಾಲ್ ಆಗ್ತಾಳೆ. ನಾವು ನೆಲಕ್ಕೆ ಬೀಳೋದನ್ನ ಕೆಟ್ಟ ಕಣ್ಗಳೇ ಅವರ ಮನಸ್ಸಿನಲ್ಲಿ, ಮೈಂಡಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ನಾವೇನಾಗತ್ತೆ, ನಮ್ಮ ಬಿಸ್ನೆಸ್ಸಲ್ಲಿ ಇವತ್ತು ಹೊಡೆತ ಕೊಡೋದಕ್ಕಾಗಲ್ಲ. ನಿಧಾನವಾಗಿ ಅದು ಕಟ್ ಆಫ್, ನಮಗೆ ಬೇಡ, ಆ ಕೆಲಸನೇ ಮಾಡಬಾರ್ದು ಅನ್ನೋ ಲೆವೆಲ್ಗೆ ನಾವು ಹೋಗ್ಬಿಡ್ತೀವಿ. ಹಾಗೆ ಇದರಲ್ಲಿ ವಿಶೇಷ ಏನು ಗೊತ್ತಾ, ಇದ್ರ ವಿಶೇಷತೆ ಏನು ಗೊತ್ತಾ, ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಮಾಡಬೇಕು ಅಂತ ಮನಸ್ಸಿರೋರು, ಮಾಡಿರೋರು ಇದನ್ನು ಹಾಕ್ಕೊಂಡ್ರೆ ಆಯ್ತು, ಇದು ಧರಿಸಿದ್ರೆ ಆಯಿತು. ಯಾವ ಬ್ಲ್ಯಾಕ್ ಮ್ಯಾಜಿಕ್ಕು ನಿಮ್ಮ ಹತ್ತಕ್ಕೆ ಸುಳಿಯೋದಿಲ್ಲ. ಅಷ್ಟಿಲ್ಲದೆ ಹೇಳ್ತಾರೆ ಜನ, ಅಷ್ಟಿಲ್ಲದೆ ಹಿರಿಯರು ಹೇಳಿದ್ದಾರೆ ಕಪ್ಪು ಮಣಿ ಧರಿಸು ಅಂತ. ಅಷ್ಟು ಅದ್ಭುತವಾದ ಶಕ್ತಿ ಇದೆ ಈ ಬ್ಲ್ಯಾಕ್ ಟರ್ಮಲಿನಲ್ಲಿ. ಎಂಟೈರ್ ನಮಗೆ ಕೆಟ್ಟ ಕಣ್ಗಳಿಂದ ತುಂಬಾ ಚೆನ್ನಾಗಿ ರಕ್ಷಣೆ ಮಾಡುತ್ತಿದ್ದು. ಕೆಟ್ಟ ಕಣ್ಗಳು ನಮ್ಮನ್ನ ಕೆಟ್ಟದ್ದು ಮಾಡಬೇಕು ಅಂತ ಹೋದಾಗ ಅವ್ರ ಮನಸ್ಸೇ ಬದಲಾಯಿಸ್ಬೇಕು. ನಮ್ಗೆ ಆ ಶಕ್ತಿ ಇರಬೇಕು. ಕೆಟ್ಟದ್ದು ಮಾಡಿದವ್ರಿಗೆ ಕೆಟ್ಟದ್ದು ಮಾಡೋ ಅವಶ್ಯಕತೆ ನಮಗಿಲ್ಲ, ನಮ್ಗೆ ಅದು ಬೇಡವೂ ಬೇಡ. ಕೆಟ್ಟದನ್ನ ನಮಗೆ ಮಾಡೋಕ್ಕೆ ಬಂದವರು ಮಾಡದೇ ಇರುವ ಹಾಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಪ್ರೊಟೆಕ್ಷನ್. ಸೊ ಈ ಬ್ಲ್ಯಾಕ್ ಟರ್ಮಲಿನ್ ಏನಿದೆ, ಇದು ಧರಿಸ್ಕೊಳ್ಳೋದ್ರಿಂದ ಈ ಥರದ್ದೆಲ್ಲ ಸಮಸ್ಯೆ ಯಾರು ಅನುಭವಿಸ್ತಾ ಇದ್ದೀರಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರಿ, ನಿಮ್ಮ ಸಂಕಲ್ಪ ಇರುತ್ತೆ, ನಾನು ಅಷ್ಟು ವಾರ ಬರ್ತೀನಿ, ಇಷ್ಟು ವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಆಗ್ತಾ ಇರಲ್ಲ ನಿಮ್ಮ ಮನಸ್ಸಿನಲ್ಲಿ, ಬಿಕಾಸ್ ನೆಗೆಟಿವ್ ಎನರ್ಜಿ ಇದೆ. ಈಗ ಕೂತ್ಕೊಂಡೇನೋ ಒಂದು ಕೆಲಸ ಮಾಡೋದು, ಇನ್ನೊಂದು ನಾಳೆ ಎಲ್ಲ ಮಲಗಿಬಿಡೋದು, ಅದ್ರ ಬಗ್ಗೆ ಆ ಕೆಲಸ ಹೋದರೆ ಕ್ಲಿಕ್ ಆಗುತ್ತೆ, ಬಟ್ ಆದರೆ ಹೋಗೋದಕ್ಕೆ ಮನಸ್ಸಾಗಲ್ಲ. ಸೊ ಅಂಥವ್ರಿಗೆಲ್ಲ ಈ ಬ್ಲ್ಯಾಕ್ ಟರ್ಮಲಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದಕ್ಕೆ ಎಕ್ಸಾಂಪಲ್ ಏನಿದೆ ಮೇಡಮ್ ಅಂದರೆ ನಾನೇ, ನನ್ನಲ್ಲಿ ನೆಗೆಟಿವ್ ಎನರ್ಜಿ, ಅದು ಇದು ಕೆಟ್ಟ ಕಣ್ಗಳು ಇವತ್ತು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೊಂಡಿರ್ಬೇಕಲ್ಲ. ಸೊ ಅದಕ್ಕೆ ಇದು ಮೇನ್ ಫಸ್ಟು ನನ್ನನ್ನು ಕಾಪಾಡಿದ್ದೇ ಇದು ಅಂತ ಹೇಳ್ಬೋದು. ನಮ್ಮನ್ನು ಯಾವ ಕಣ್ಣುಗಳು ನಮ್ಮನ್ನು ಮೇಲೆ ಹೋಗೋದಕ್ಕೆ ಬಿಡೋದಿಲ್ಲ, ಅದರಿಂದ ರಕ್ಷಣೆ ಮಾಡ್ಕೊಳ್ಳೋದು ಈ ಬ್ಲ್ಯಾಕ್ ಟರ್ಮಲಿನ್. ಈ ಸ್ಟೋನಲ್ಲಿ ಅಷ್ಟು ಶಕ್ತಿ ಇದೆಯಾ ಅಂತ ಹೇಳಿದ್ರೆ ಒಂದು ಸಲ ಧರಿಸ್ಕೊಂಡು ನೋಡಿ, ಈ ಸ್ಟೋನಲ್ಲಿ ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಿದೆ ಬ್ಲ್ಯಾಕ್ ಟರ್ಮಲಿನ್ದಾಗಿತ್ತು. ಸೊ ಇದನ್ನು ನನಗೆ ಇವತ್ತು ಹೇಳಲೇಬೇಕು, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಇದನ್ನು ನಾನು ಧರಿಸ್ಕೊಳ್ಳುವಾಗ ನಿಮಗೂ ಕೂಡ ಶೇರ್ ಮಾಡಲೇಬೇಕು ಅಂತ ನಾನು ಇವತ್ತು ಹೇಳ್ಕೊಂಡಿದ್ದೀನಿ. ಸೊ ಇದು ಕೂಡ ಅಷ್ಟೇ, ಸ್ಟಾಕ್ ತುಂಬಾ ಕಡಿಮೆ ಇದೆ. ಯಾರ್ಯಾರೆಲ್ಲ ಮುಂಚಿತವಾಗಿ ಬುಕ್ ಮಾಡ್ಕೊಳ್ತೀರಿ ಅವರ ಮನೆ ಅಡ್ರೆಸ್, ಪಿನ್ ಕೋಡ್ ಎಲ್ಲನೂ ಕೂಡ ವಾಟ್ಸಪ್ಪಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ಇದ್ರ ಪ್ರೈಸ್ ಕೂಡ ನೀವು ಕಾಲ್ ಮಾಡಿದಾಗ ನಮ್ಮ ಟೆಕ್ನಿಷಿಯನ್ಸ್ ಆಗಿರಬಹುದು, ನನ್ನ ಅಸಿಸ್ಟೆಂಟ್ ಆಗಿರ್ಬೋದು, ಅವರು ಇದ್ರ ಪ್ರೈಸ್ ಬಗ್ಗೆ ತಿಳಿಸ್ಕೊಡ್ತಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಬ್ಲ್ಯಾಕ್ ಟರ್ಮಲಿನ್ ಬೇಕು ಲೈಫಲ್ಲಿ, ನಾನೇನೋ ಒಂದು ಅಚೀವ್ ಮಾಡಬೇಕು, ಕೆಟ್ಟ ಕಣ್ಗಳಿಂದ ನಾನು ರಕ್ಷಣೆ ಪಡ್ಕೊಳ್ಬೇಕು, ಕೆಟ್ಟ ಕಣ್ಣು ಯಾವುದು ಅಂತ ನಾನು ತಿಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಸೊ ಅದರಿಂದ ನಾನು ಪಾರಾಗಬೇಕು ಅನ್ನೋರು ದಯವಿಟ್ಟು ಇದನ್ನು ಧರಿಸ್ಕೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.